ನಾವೇನ್ ಮಾಡಿದ್ವಿ, ಪ್ರೋಟೀನ್ ಪರೀಕ್ಷೆಯನ್ನ ಮಾಡ್ತಾರೆ. ಪ್ರೋಟೀನ್ ಪರೀಕ್ಷೆ ಮಾಡ್ಬೇಕಾದ್ರೆ ಆಹಾರ ಪದಾರ್ಥಗಳನ್ನು ತಗೊಂಡ್ಬಿಟ್ಟು ಫಸ್ಟ್ ಕಡಲೆಕಾಯಿ ಬೀಜದ ಪರೀಕ್ಷೆ ಮಾಡಿದ್ವಿ. ಏನೇನ್ ಹಾಕಿದ್ವಿ ಕಡಲೆಕಾಯಿ ಬೀಜಕ್ಕೆ? ಸಲ್ಫೇಟ್ ಹಾಕಿ 10 ಹನಿ ಸೋಡಾ ಹಾಕಿ ಚೆನ್ನಾಗಿ ಅಲುಗಾಡಿಸಿದ್ಮೇಲೆ ನಮ್ಗೆ ಯಾವ ಬಣ್ಣ ಬಂತಿಲ್ಲಿ? ನೇರಳೆ ಬಣ್ಣ ಬಂತಂದ್ರೆ ಏನಿದೆ ಅಂತ ಅರ್ಥ? ಇದಾಯ್ತು. ಈಗ ನೆಕ್ಸ್ಟ್ ಅದೇ ರೀತಿ ನಾವು ಬೇಳೆಯನ್ನ ತಗೊಂಡಿದ್ವಿ. ಬೇಯಿಸಿರ್ತಕ್ಕಂಥ ಬೇಳೆ ತಗೊಂಡ್ಬಿಟ್ಟು ಇದಕ್ಕೂ ಸೇಮ್ ಪ್ರೋಟೀನ್ ಪರೀಕ್ಷೆ ಮಾಡೋಣ. ಏನ್ ಹಾಕ್ಬೇಕು ಬೇಳೆಗೆ? ತಾಮ್ರದ ಸಲ್ಫೇಟ್ ಅಥವಾ ಕಾಪರ್ ಸಲ್ಫೇಟ್ ನೋಡ್ರಿ 2 ಹನಿ ಹಾಕ್ತೀವಿ. ಹಾಕಿ ಆದ್ಮೇಲೆ ಇದಕ್ಕೆ ನೆಕ್ಸ್ಟ್ ಏನ್ ಹಾಕ್ಬೇಕು? ಸೋಡಾ 10 ಹನಿ. ಎಷ್ಟಾಯ್ತು? 10 ಹನಿ ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಇದನ್ನು ಅಷ್ಟೇ ಸ್ವಲ್ಪ ಅಲುಗಾಡಿಸ್ಬೇಕು. ಅಲುಗಾಡಿಸಿ ಒಂದು 10 ನಿಮಿಷ ಬಿಡ್ಬೇಕಾಗ್ತದೆ. ಸ್ವಲ್ಪ ಬಿಟ್ರೆ ಅದು ನೇರಳೆ ಬಣ್ಣಕ್ಕೆ ಚೇಂಜ್ ಆದ್ರೆ ಅದರಲ್ಲಿ ಏನಿದೆ ಅಂತ ಅರ್ಥ? ಆಲ್ರೆಡಿ ಬಣ್ಣ ಚೇಂಜ್ ಆಗ್ತದೆ. ಯಾವ ಬಣ್ಣಕ್ಕೆ ಬದಲಾಯ್ತು ಈಗ?